ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ನಾನು ಬದನೆಕಾಯಿ ಬಜ್ಜಿ, ಗುಳ್ಳಾನು ಅಂತಾರೆ, ಬದನೆಕಾಯಿನೂ ಅಂತಾರೆ. ಈ ಥರದ್ದು ಎಳೆ ಬದನೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ನಾನು ಆ ಥರದ್ದು ಬಜ್ಜಿ ಮಾಡ್ತಾಯಿದ್ದೀನಿ. ಅದನ್ನು ಮಾಡೋದಕ್ಕೆ ಸಾಮಾನುಗಳು ತೋರಿಸ್ತೇನೆ ಮತ್ತು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೇನೆ. ತುಂಬ ಚೆನ್ನಾಗಿರುತ್ತೆ. ಈಗ ಜಿಟ್ಟಿ ಮಳೆಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ಮಸಾಲೆ ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಹಾಕಿ ಮಾಡ್ತಾ ಇರೋವಂಥ ಬಜ್ಜಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಬಜ್ಜಿಗೆ ನಾನು ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಟಫಿಂಗಿಗೆ ಏನೇನು ಬೇಕಂತ ಹೇಳ್ತೀನಿ ನೋಡ್ತೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೇನೆ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಮೆಣಸು, ಇದು ಖಾರ ಇಲ್ಲ, ನಾನು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೇನೆ. ನೀವು ಖಾರ ಬೇಕಾದರೂ ತೊಗೋಬೋದು. 1 ಕಡ್ಡಿಯಷ್ಟು ಬೆಳ್ಳುಳ್ಳಿ ಪೀಸು, ಎಣ್ಣೆ, ಇಷ್ಟಿದ್ರೆ ಮಾಡ್ಬೋದು. ಮತ್ತು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೊಳ್ಳಿ, ಬೇಡಾದ್ರೆ ಬಿಡಿ, ಆಪ್ಷನಲ್ ಕೊತ್ತಂಬರಿ ಸೊಪ್ಪು. ಇದನ್ನು ಹೇಗೆ ಮಾಡಬೇಕು ಮಸಾಲೆ ಖಾರ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಗ್ಯಾಸ್ ಇದನ್ನ ಇಟ್ಟಿದ್ದೇನೆ, ಕಾಯಲಿಕ್ಕೆ ತವಾ ಇಟ್ಟಿದ್ದೇನೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಅಥವಾ ಇನ್ನೊಂಚೂರು 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ಅದು ಎಣ್ಣೆ ಕೂಡ ಕಾಯಲಿ, ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ನಿಮಗೆ ಜೀರಿಗೆ ಬೇಕಂದ್ರೂ ಹಾಕ್ಕೊಳ್ಳಿ, ಜೀರಿಗೆ ಹಾಕಿದರೆ ಸ್ವಲ್ಪ ಚಟ್ನಿದು ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಜೀರಿಗೆ ಕೂಡ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಒಬ್ಬೊಬ್ಬರು ಹಾಕೋದಿಲ್ಲ, ಒಬ್ಬೊಬ್ಬರು ಹಾಕ್ತಾರೆ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ಆವಾಗಲೇ ತೋರಿಸಿದ್ದಿಲ್ಲ, ಈಗ ಹಾಕ್ತಾ ಇದ್ದೀನಿ. ಇಲ್ಲಿ ಕರಿಬೇವು ನಾನು ಎಳೀದಿದೆ, ಚೆನ್ನಾಗಿದೆ ಅಂಥೇಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ನಾನು ಜಾಸ್ತಿ ಕ್ವಾಲಿಟಿಯಲ್ಲಿ ಮಾಡೋದ್ರಿಂದ ಕರಿಬೇವು ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಫ್ರೆಂಡ್ಸ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮಾಡೋದು ಅಷ್ಟು ತೊಗೊಳ್ಳಿ. ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿದ್ದು ನನಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಂಡಿದ್ದೀನಿ. ಇದು ಖಾರ ಇಲ್ಲ, ಇದು ಸಪ್ಪೆ ಇದೆ, ಅದಕ್ಕಾಗಿ ನಾನು ತೊಗೊಂಡಿರೋದು. ಖಾರ ಇದ್ದರೆ ಕಮ್ಮಿ ತೊಗೊಳ್ಳಿ, ಯಾಕಂದರೆ ಮಕ್ಕಳೆಲ್ಲ ತಿನ್ನೋದಿಲ್ಲಲ್ಲ, ಅದಕ್ಕಾಗಿ. ಇದಕ್ಕೆ ನನಗೆ 1 ಚೂರು ಉಪ್ಪನ್ನು ಕೂಡ ಹಾಕ್ತೇನೆ. ಇಲ್ಲೇ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ. ನೋಡಿ, ಈ ಥರ ನಾವು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಮೆಣಸಿನಕಾಯಿ ಕೂಡ ಫ್ರೈ ಆಗಿದೆ. ಇದಕ್ಕೆ ಈಗ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ, ಮಕ್ಕಳಿಗೆ ಅದು ಖುಷಿ ಆಗುತ್ತೆ. ಈ ಸತಿ ಒಂದ್ಸತಿ ಮಾಡಿಕೊಡಿ, ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ. ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ಹಾಕೋತೇನೆ, ಕಟ್ ಮಾಡಿಲ್ಲ ಏನಿಲ್ಲ, ಹಾಗೆ ನಾನು ಬಿಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿ, ಇದು ಬೇಕಾದ್ರೆ ನಿಮ್ಗೆ ಆಪ್ಷನಲ್ಲು, ಸ್ವಲ್ಪ ಹಾಕಿದರೆ ಚೆನ್ನಾಗಿ ಪರಿಮಳ ಬರುತ್ತೆ ಅಂಥೇಳಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಕರಿಬೇವು ಮತ್ತು ಜೀರಿಗೆ. ಈಗ ನಾನು ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೇನೆ. ಇದು ಸ್ವಲ್ಪ ತಣ್ಣಗಾಗಲಿ ನಮಗೆ. ಇಲ್ಲಿ ಶುಂಠಿ ಮಾತ್ರ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿಲ್ಲ, ಹಾಗೆ ಹಸಿದನ್ನು ರುಬ್ಲಿಕ್ಕೆ ಹಾಕ್ತೇನೆ ಫ್ರೆಂಡ್ಸ. ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೇನೆ. ಇದು ಆರ್ಲಿ, ತಣ್ಣಗಾಗಬೇಕು ನಮಗೆ. ಈಗ ನೋಡಿ, ಈಗ ನಾನು ಹುರಿದಿರೋಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋತೇನೆ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ನಿಮ್ಮ ಹತ್ರ ಕಲ್ಲಿದ್ರೆ ಕುಟ್ಕೊಳ್ಳಿ, ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ರುಬ್ಬೋಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿ ನಾನು ಇದನ್ನು ಸೈಟ್ ಇದನ್ನೆಲ್ಲ ಶುಂಠಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ನಾನು ನೈಸಾಗಿ ರುಬ್ಕೋತೇನೆ. ನೋಡಿ, ಇಲ್ಲಿ ಎಷ್ಟು ನೈಸಾಗಿ ರುಬ್ಬಿದ್ದೇನೆ. ಇದೇ ಥರ ನಾವು ರುಬ್ಬಬೇಕು. ಇದು ನಾನೀಗ ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ, ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಇಲ್ಲಿ ಬೌಲಿಗೆ ನೋಡಿ, ಈ ಥರ ಎಲ್ಲವನ್ನು ಇದಕ್ಕೆ ನಾನೀಗ ತಕ್ಕೊಂಡು ಇಟ್ಕೋತೇನೆ. ನೋಡಿ, ಒಂದು ಬೌಲಿಗೆ ನಾನೀಗ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ 1 ಬೌಲ್ನಷ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತೇನೆ. ಉಪ್ಪು ಸ್ವಲ್ಪ ಹಾಕಿದರೆ ಸಾಕು. ನೋಡಿ, ನಾನು ಸ್ವಲ್ಪ ಇದನ್ನು ಮಾಡ್ಕೋತೇನೆ, ಉಪ್ಪನ್ನು ಮಿಕ್ಸ್ ಮಾಡ್ಕೋತೇನೆ. ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ನಾವಿಲ್ಲಿ ಕಲಸ್ಕೋಬೇಕಾಗತ್ತೆ. ಬಜ್ಜಿ ಹಿಟ್ಟಿನಕ್ಕಿಂತ ಸ್ವಲ್ಪನೇ ಇದು ತಿಳುವಾಗಿದ್ದರೆ ಸಾಕು, ತುಂಬ ಗಟ್ಟಿ ಮಾಡ್ಲಿಕ್ಕೆ ಹೋಗಬೇಡಿ. ಗಟ್ಟಿ ಮಾಡಿದರೆ ಎಲ್ಲ ಅದ್ರ ಮೇಲೆ ಕೂತ್ಕೊಂಡ್ಬಿಡುತ್ತೆ ಜಾಸ್ತಿಯಾಗಿ. ನೋಡಿ, ಇದನ್ನು ಗಂಟಿಲ್ಲದ ಹಾಗೆ ಈಗ ಕಲಸಬೇಕಾಗತ್ತೆ. ನೋಡಿ, ಈ ಥರ ಈಗ ಹಿಟ್ಟು ನಾನು ಕಲಿಸಿಟ್ಟಿದ್ದೀನಿ.
ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಬನ್ನಿ. ನೋಡಿ ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೇನೆ. ಈ ಥರ ಇದನ್ನು ತೆಗಿಬೇಕು ನಾವು ಬದನೆಕಾಯ್ದು. ಇಲ್ಲಿ ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡಿದ್ದೀನಲ್ಲ, ಇದರೊಳಗಡೆ ನಾನು ಇನ್ನೊಂದು ಪೀಸ್ ಮಾಡ್ತೀನಿ ನೋಡಿ. ಈ ಥರ ಇಲ್ಲಿ ಸ್ವಲ್ಪ ಟಚ್ ಇರಬೇಕಷ್ಟೇ. ಈ ಥರ ನೋಡಿ ತಿಳು ಇರಬೇಕು, ತುಂಬ ದಪ್ಪ ಮಾಡ್ಲಿಕ್ಕೆ ಹೋಗಬೇಡಿ. ದಪ್ಪ ಆದರೆ ಬದನೆಕಾಯಿನೇ ಅನಿಸುತ್ತೆ ನೋಡಿ. ಈ ಥರ ನೋಡಿ ಟಚ್ ಆಗಿದೆಯಲ್ಲ, ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊತೇನೆ ನೋಡಿ. ಈ ಥರ ನಾನೀಗ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ನಾವೀಗ ಸ್ಟಫಿಂಗ್ ಮಾಡಬೇಕು. ಈಗ ನಾನು ಇದನ್ನು ಮಾಡ್ತೀನಿ. ನಿಮಗೆ ಸಿಂಗಲ್ ಮಾಡ್ಬೇಕನ್ಸಿದ್ರು ಕೂಡ ನೀವು ಒಂದೊಂದು ಸಿಂಗಲ್ ಆಗಿದ್ದರೆ ಪೀಸು ಇದ್ರ ಮೇಲೆ ಸ್ಟಫಿಂಗ್ ಮಾಡಿ ಮತ್ತು ಈ ಥರ ನೀವು ಇದನ್ನು ಮಾಡಿ ಎಣ್ಣೆಯಲ್ಲಿ ಎದ್ದು ಬಿಡ್ಬೋದು. ಈಗ ನಾನು ಇದನ್ನು ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಆ ಕಡೆ ನಾವು ಇದನ್ನು ಮಾಡುವಾಗ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಕಾಯ್ಲಿ ಇದು ಇಲ್ಲಿ ಸ್ಟಫಿಂಗ್ ರೆಡಿ ಇದೆಯಲ್ಲ. ಈಗ ಸ್ವಲ್ಪ ತಗೊಂಡು ಇದರೊಳಗಡೆ ನೋಡಿ ಈ ಥರ ನಾವು ತುಂಬಬೇಕು. ತುಂಬ ಖಾರ ಇದ್ದರೆ ನೋಡ್ಕೊಂಡು ತುಂಬಿ ಈ ಥರ ರೆಡಿ ಮಾಡ್ಕೊಳ್ಳಿ. ಕಾಣಿಸುತ್ತಲ್ಲ, ಇಲ್ಲಿ ನೋಡಿ 2 ಪೀಸ್ ಇದ್ದರೆ 1 ಪೀಸಿಗೆ ಈ ಥರ ನಾವು ಖಾರ ಹಚ್ಕೋಬೇಕಾಗತ್ತೆ ನೋಡಿ. ಈ ಥರ ಖಾರ ಹಚ್ಕೋಬೇಕು, ಎಷ್ಟು ಬೇಕಷ್ಟು. ಈಗ ಇದು ನೋಡಿ ಈ ಥರ ಅದ್ದಿ ಬಿಡ್ಲಿಕ್ಕಾಗುತ್ತೆ. ನಾನು ಇದೇ ಥರ ಈಗ ಎಲ್ಲ ತುಂಬ್ಕೋತೇನೆ ನೋಡಿ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ಎಣ್ಣೆಯಲ್ಲಿ ಬಿಡೋಣ ಬನ್ನಿ ನೋಡಿ. ಇಲ್ಲಿ ಈ ಥರ ನಾನೀಗ ಬದನೆಕಾಯಿನ ಎದ್ದಿ ಬಿಡ್ತೇನೆ ಒಂದೊಂದಾಗಿ ನೋಡಿ. ಇದೇ ಥರ ನಾನೀಗ ಬಿಡ್ತೇನೆ ನೋಡಿ. ಎಷ್ಟು ಚೆನ್ನಾಗಿ ಈಗ ತಿರುಗಿಸೋನು ನೋಡಿ. ಬದನೆಕಾಯಿ ಬಜ್ಜಿ ರೆಡಿ. ಮಸಾಲೆ ಬದನೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಈಗ ಫ್ರೈ ಆಗ್ತಾ ಇದ್ದಾವೆ ನೋಡಿ. ಈಗ ಫ್ರೈ ಆಗಿದಾವೆ, ತಗೊಂಡ್ಬಿಡ್ತೇನೆ ಚೆನ್ನಾಗಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆದ ನೋಡಿ. ನಿಮಗೆ ಬೇಕಾದರೆ ಇನ್ನೂ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ. ಎಷ್ಟು ಚೆನ್ನಾಗಿ ಬಂದ ನೋಡಿ. ಬದನೆಕಾಯಿ ಬಜ್ಜಿ ಸ್ಟಫಿಂಗ್ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸಾಫ್ಟಾಗಿ ನೋಡಿ ಒಳಗೆ ಹೋಗ್ತಾ ಇದ್ದಾವೆ. ಅಷ್ಟು ಸ್ಪಾಂಜಿ ಥರ ಬಂದಾವೆ ಫ್ರೆಂಡ್ಸ. ತುಂಬ ಚೆನ್ನಾಗಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆ.